hello guys, welcome to Unacademy Karnataka PUC exams. So I am Thippesha, faculty of English. So in today's session, teaching you about Watchman of the Lake, the story Watchman of the Lake. So which is a very interesting story, and it has 5 scenes. ಒಂದು 5 ಸೀನ್ಗಳಲ್ಲಿ ನಾನು I can explain. So ಏನೇನು ಇವತ್ತು what are the things that we are going to learn ಅಂತ ನೋಡೋದಾದ್ರೆ, so we are going to learn about the introduction of the content, then about the author, scene 1 to 5, then conclusion to the story. So coming to the introduction, Watchman of the Lake is a beautiful theatrical rendition of R.K. Narayan's narrative of a great villager Mara's sacrifice for a preservation of lake and the lives that depend on it for existence. So it's ಏನಂದ್ರೆ, so Watchman of the Lake story ಏನನ್ನ ಹೇಳುತ್ತೆ, what it actually conveys ಅಂತ ನೋಡೋದಾದ್ರೆ, it's conveying about the story of Mara and all. ಸೊ ಅಂದರೆ ಯಾವ ರೀತಿಯಾಗಿ ಒಬ್ಬ ಮಾರಾ ಅನ್ನೋ ಒಬ್ಬ ವ್ಯಕ್ತಿ, ಸೊ ಯಾವ ರೀತಿಯಾಗಿ ತಾನು ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಹೌ ಇಟ್ ಈಸ್ ಅ ಬ್ಯೂಟಿಫುಲ್ ಥಿಯೇಟರ್ ಅಂದರೆ ಒಬ್ಬ ಮಾರ ಅನ್ನೋ ಒಂದು ಕ್ಯಾರೆಕ್ಟರ್ನ ತಗೊಂಡು ಹೌ ಈ ಬ್ಯೂಟಿಫುಲಿ ಕ್ಯಾರೆಕ್ಟರೈಸಿಂಗ್ ದ ಥಿಂಗ್ಸ್ ಅನ್ನೋದನ್ನು ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. ಹೌ ಈ ಬ್ಯೂಟಿಫುಲಿ ಕ್ಯಾರೆಕ್ಟರೈಸಿಂಗ್, ಸೊ ಯಾವ ರೀತಿಯಾಗಿ ಅವನ್ನ ಕ್ಯಾರೆಕ್ಟರೈಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಅದನ್ನು ನಾವಿಲ್ಲಿ ನೋಡಬಹುದು ಕೂಡ. ಓಕೆನಾ? ಸೊ ಅಂದರೆ ಒಂದು ಪ್ರಿಸರ್ವೇಷನ್ ಆಫ್ ಲೇಕ್ ಆ್ಯಂಡ್ ಲೈಫ್ಸ್ ದಟ್ ಡಿಪೆಂಡ್ ಆನ್ ಇಟ್ ಫಾರ್ ಎಕ್ಸಿಸ್ಟೆನ್ಸ್. ಲೈಫ್ ಅಲ್ಲಿರ್ತಕ್ಕಂಥ ಎಕ್ಸಿಸ್ಟೆನ್ಸು ಜನರ ಒಂದು ನಂಬಿಕೆ ಆಗಿರ್ಬೋದು. ದಿಸ್ ಪ್ಲೇ ಆಲ್ಸೋ ಎಂಫಸೈಸ್ ದ ವ್ಯಾಲ್ಯೂ ಆಫ್ ಟ್ರೆಡಿಷನ್ ವಿಸ್ಡಮ್ ಟು ಹ್ಯುಮ್ಯಾನಿಟಿ. ಒಂದು ಟ್ರೆಡಿಷನಲ್ ವಿಸ್ಡಮ್ ಬಗ್ಗೆ ಕೊಡ್ತಾ ಹೋಗ್ತದೆ, ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಾಗಿ. ದ ಪ್ರೊಟಗನಿಸ್ಟ್ ಈಸ್ ಅ ವಾಚ್ಮ್ಯಾನ್ who had a key role in the creation of a lake. ಸೊ ಇಲ್ಲಿ ಪ್ರೊಟಗನಿಸ್ಟ್ ಅಥವಾ ಹೀರೋ ಯಾರಪ್ಪ ಈ ಸ್ಟೋರಿ ಅಂದರೆ, ವಾಚ್ಮ್ಯಾನ್ ಈಸ್ ಅ ಹೀರೋ ಆಫ್ ದ ಸ್ಟೋರಿ, who had played a major role in this story, who had a reason for creation of the lake. And the 5 scene 1 act drama tells the story of Mara. 5 scenes ಇದೆ, 1 act 5 scene ಇರ್ತಕ್ಕಂಥ ಸ್ಟೋರಿ ಇದು. ಮಾರಾ ಅಂದರೆ ಏನು ಅನ್ನೋದಂತಂದ್ರೆ, ಹೂ ಓವರ್ಕಮ್ ಗ್ರೇಟ್ ಆಡ್ಸ್ ಟು ಗ್ಯಾರಂಟಿ ದಟ್ ದ ಲೇಕ್ ವಾಸ್ ಬಿಲ್ಟ್ and then sacrificed himself to ensure that the lake would not overflow its borders, destroying the whole capital of the king who built it. ಸೊ ಯಾವಾಗ ತಾನು ಪ್ರಾರಂಭದಲ್ಲಿ ಅದನ್ನು ಕಟ್ಟೋಕೆ ಒಂದು ಕಾರಣೀಭೂತನಾಗಿರ್ತಾನೆ. he was a major reason to build the lake. Again, he was a main reason to protect the king, the capital of the king, and the surrounding of the people and their lives. अगर ನೋಡು ಆತರ್ ಯಾರು, R.K. Narayan, who was born in October 10th 1906, 13 May 2001,
ಹಿರಿಯ ಅಂತ ಏನಿರ್ತಾರಲ್ಲ ಅವನ ಆರ್ಡರನ್ನು ಫಾಲೋ ಮಾಡ್ತಾ ಇರ್ತದೆ. ದ ಲೋಕಲ್ ಹೆಡ್ಮ್ಯಾನ್ ಹೂ ಈಸ್ ಆಸ್ ಟು ಆಲ್ ಆಫ್ ದ ಲೇಬರರ್ಸ್. ಸೊ ಅಲ್ಲಿರ್ತಕ್ಕಂಥ ಕೆಲಸಗಾರರು ಅಥವಾ ಕೂಲಿ ಕಾರ್ಮಿಕರಿಗೆ ತುಂಬ ಆರ್ಶ್ ಆಗಿ ಮಾತಾಡ್ತಾ ಇರ್ತಾನೆ. ಕೀಪ್ಸ್ ರಿಮೈಂಡಿಂಗ್ ದೆಮ್ ದ ರೋಡ್ ಮಸ್ಟ್ ಬಿ ಕಂಪ್ಲೀಟೆಡ್ ಅ ಡೇ ಬಿಫೋರ್ ದ ಕಿಂಗ್ಸ್ ಅರೈವಲ್. ಅವ್ರು ರಿಮೈಂಡ್ ಮಾಡ್ತಾ ಇರ್ತಾನೆ, ನೋಡೋ ರಾಜ ಬರೋದು ನಾಳೆ ಬರ್ತಾನಂದ್ರೆ ಅದು ಹಿಂದಿನ ದಿನದ ಒಳಗೇನೆ ರೋಡ್ ಮುಗಿದಿರ್ಬೇಕು. ಅಕಸ್ಮಾತಾಗಿ ಏನಾರು ರೋಡ್ ಮುಗಿಲಿಲ್ಲ ನಿಮ್ಮನ್ನೊಬ್ರು ಬಿಡಲ್ಲ, ಹಾಗೆ ಹೀಗೆ ಅಂತೇಳಿ ಅವ್ರನ್ನ ಎದುರಿಸ್ಕೊಳ್ತಾ ಕೆಲಸವನ್ನು ತಗೊಳ್ತಾ ಇರ್ತಾನೆ. ವೆನ್ ಈ ನೋಟಿಸಸ್ ಸಮ್ ವರ್ಕರ್ಸ್ ಗಿಗ್ಲಿಂಗ್ ಈ ಎಂಕ್ವೈರೀಸ್ ಆಸ್ ಟು ವೈ ದೇ ಆರ್ ಹ್ಯಾವಿಂಗ್ ಅ ಲಾಫ್. ಸೊ ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ. ಗಿಗ್ಲಿಂಗ್ ಅಂದರೆ ನಗ್ತಾ ಇರ್ತಾರೆ, ನಗೋದು. ಅವಾಗ ನಗಬೇಕಾದ್ರೆ ಅವ್ನು ಕೇಳ್ತಾನೆ, ಎಂಕ್ವೈರಿ ಮಾಡ್ತಾನೆ, ಯಾಕೆ ನಗ್ತಾ ಇದ್ದೀರಾ? ಸೊ ಈಸ್ enraged to learn that the source of their amusement is Mara, who is covering behind a rock. ಒಂದು ದೂರದಲ್ಲಿ ಒಂದು ಕಲ್ಲು ಇರುತ್ತೆ, ಆ ಕಲ್ಲಿನ ಹಿಂದೆ ಯಾರು ಮಾರ ಅನ್ನೋನು ಬಚ್ಕೊಂಡಿರ್ತಾನೆ. ಸೊ ಅವ್ರು ಹೇಳ್ತಾರೆ, ಇಲ್ಲ ಯಾಕೆ ನಗ್ತಿದ್ದೀವಿ ಅಂದರೆ ನಿಮ್ಮ ಮಾರ ಅನ್ನೋ ವ್ಯಕ್ತಿ ಮಾರ ಅದನಲ್ಲ, ಅದು ಅಲ್ಲಿ ಬಚ್ಕೊಂಡಿದ್ದಾರೆ, ಅವ್ನು ನೋಡಿ ನಗು ಬಂತು, ಅವ್ನಿಗೆ ಸಿಟ್ಟು ಬಂತು. ದ ಹೆಡ್ಮ್ಯಾನ್ ಆರ್ಡರ್ಸ್ ಈಸ್ ಮೆನ್ ಟು ಅಪ್ರೆಂಡ್ ಅಂದರೆ ಅವ್ನು ಎಳತ್ತಾರೆ, ಅರೆಸ್ಟ್ ಮಾರ. ಸೊ ಅವ್ನು ಕರ್ಕೊಂಬರ್ರಿ ಅಂತ ಅವನು ಆರ್ಡರ್ ಮಾಡ್ತಾನೆ ಅವ್ನ ಜನರಿಗೆ. ವೆನ್ ಮಾರ ಈಸ್ ಬ್ರಾಡ್ ಬಿಫೋರ್ ಇಟ್, ಮಾರ ಅವನ್ನ ಮುಂದೆ ಕರ್ಕೊಂಬಂದು ನಿಂತಾಗ ಈ ಚೇಸ್ಟಿಸೈಸಸ್ ಅಂದರೆ ಸ್ಕೋಡ್ಸ್ ಹಿಮ್ ಫಾರ್ ಡಿಸ್ಟ್ರಾಕ್ಟಿಂಗ್ ದ ಎಂಪ್ಲಾಯೀಸ್ ಆ್ಯಂಡ್ ರಿಮೈಂಡ್ಸ್ ಹಿಮ್ ದ್ಯಾಟ್ he had constantly urged Mara to stay away from the workers and the king when he passes by. ಅವನು ಹೇಳ್ತಾನೆ, ನೋಡು ಮಾರ, ಹೇಳ್ತೀನಿ ನೋಡು, ನೀನು ಬಂದು ನಿಂದಿರೋದು ಅದೆಲ್ಲ ಮಾಡಂಗಿಲ್ಲ. ಬೈತಾನೆ, ಎತ್ಕೊಂತ ಬೈತಾನೆ. ನಮ್ಮ ಜನರಿಗೆ, ನನ್ನ ಕೆಲಸಗಾರರಿಗೆ ತೊಂದರೆ ಆಗ್ತಾಯಿದೆ, ಡಿಸ್ಟ್ರಾಕ್ಟ್ ಮಾಡ್ತಾರೆ ಅವ್ರ ಕೆಲಸ, ಅವ್ರ ಕೆಲಸ ಮಾಡೋದು ಬಿಟ್ಟು ನಿನ್ನ ನೋಡ್ಕೊಂತ ನಿಂತಾರೆ. ಸೊ ಹಂಗಾಗಿ ಈ ಕೆಲಸ ಮುಗಿಯೋವರೆಗೂ ಮತ್ತು ರಾಜ ಬಂದುವರೆಗೂ ನೀನೆಲ್ಲೂ ಕಾಣಂಗಿಲ್ಲ. ಮಾರ ವಿಶಸ್ ಟು ಇನ್ಫಾರ್ಮ್ ದ ಕಿಂಗ್ ಅಬೌಟ್ ದ ಟ್ಯಾಂಕ್. ಸೊ ಮಾರ ಹೇಳ್ತಾನೆ, ಇಲ್ಲ ನಾನು ರಾಜನಿಗೆ ಒಂದು ಕೆರೆ ಅಥವಾ ಟ್ಯಾಂಕ್ ಅಥವಾ ನೀರಿನ ಕೆರೆ ಬಗ್ಗೆ ಹೇಳಬೇಕಾಗಿದೆ. ದ ಹೆಡ್ಮ್ಯಾನ್ ರೆಫರ್ಸ್ ಟು ಹಿಮ್ ಆಸ್ ಅ ಫೂಲ್ ಆಸ್ ಈಸ್ ಮ್ಯಾನ್ ಭೀಮಾ ಬ್ರಿಂಗ್ ಹಿಮ್ ಟು ದ ಸೆಲ್ಲರ್. ಅವನು ಹೇಳ್ತಾನೆ, ಅವನು ಮೂರ್ಖ, ಹುಚ್ಚನಂಗೆ ಮಾಡ್ತೀಯಲ್ಲ. ಅವ್ನು ಭೀಮಾ ಅನ್ನೋನು ಅವ್ನಿಗೆ ಹೇಳ್ತಾನೆ, ಅವನು ಇರ್ತಾನಲ್ಲ ಅವನ್ನ, ಭೀಮಾ ನೀವು ಕರ್ಕೊಂಡೋಗಿ ಸೆಲಿಗೆ ಹಾಕಿಬರ್ರಿ ಅಂತೇಳಿ. ಇದು ಸೀನ್ 1. ಸೊ ಅದಕ್ಕಿಂತ ಬಿಫೋರ್ ಅವ್ನು ಮರದ ಮೇಲೆ ಹತ್ಕೊಂತೆ, ಅಲ್ಲಿ ಇದು ಮಾಡಿದೆ, ಇಂಥವು ಮಾಡ್ತಿರ್ತಾರೆ. ಓಕೆನಾ. ಇನ್ನು ಸೀನ್ 2 ಬಂದುಬಿಟ್ರೆ, ದ ಕಿಂಗ್ ಈಸ್ ಸೀನ್ ಟ್ರಾವೆಲಿಂಗ್ ಅಲಾಂಗ್ ದ ರೋಡ್. ಈಗ ರಾಜ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ ಸೀನ್ 2ನಲ್ಲಿ ರಾಜ ನಡ್ಕೊಂಡು ಹೋಗ್ತಾನೆ. ಬಟ್ ಔಟ್ ಆಫ್ ನೋವೇರ್ Mara leaps from the tree and present to the king with a vision of the goddess from his dream as well as her words. ಸೊ ಅವನು ಏನು ಮಾಡ್ತಾನೆ, ರಾಜ ಹಿಂಗೆ ದಾರಿಯಲ್ಲಿ ಹೊಸದಾಗಿ ರೋಡ್ ಮಾಡಿರ್ತಲ್ಲ ಅದರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ದಾರಿಯಲ್ಲಿ ಹಾದು ಹೋಗ್ಬೇಕಾದ್ರೆ ಮರ ಇರ್ತತಲ್ಲ, ರಸ್ತೆ ಬದಿಯಲ್ಲಿರ್ತಕ್ಕಂಥ ಮರದಿಂದ ಇಮಿಡಿಯೇಟ್ಲಿ ಕೆಳಗೆ ಜಂಪ್ ಹೊಡೆದು ಹೇಳ್ತಾನೆ, ರಾಜ ನನಗೆ ಹಿಂಗೆ ದೇವರು ಕನಸಲ್ಲಿ ಬಂದಿದ್ಲು, ಈ ರೀತಿಯಾಗಿ ಹೇಳಿದ್ಲು. ಅಕಾರ್ಡಿಂಗ್ ಟು ಮಾರ, ದ ಪ್ಲೇಸ್ ವೇರ್ ದ ಕಿಂಗ್ ಸ್ಟುಡ್ ವಾಸ್ ಅ ಅಲೋಡ್ ಸೈಟ್ ಸಿನ್ಸ್ ಹ್ಯೂಮನ್ ಹ್ಯಾಡ್ ಗಾನ್ ದೇರ್ ಇನ್ ಕ್ವೆಸ್ಟ್ ಆಫ್ ಅ ಸಂಜೀವಿನಿ ಇನ್ ಆರ್ಡರ್ ಟು ರಿಸರೆಕ್ಟ್ ಲಕ್ಷ್ಮಣ who had been mortally wounded during the battle. Sanjeevani was playing for the goddess, and the stream that emerged from where she grew was Veda. ಸೊ ಹೇಳ್ತಾನೆ ಅಲ್ಲಿ ರಾಮಾಯಣದ ಸ್ಟೋರಿಯನ್ನು ಅಲ್ಲಿ ಹೇಳೋಕ್ಕೆ ಹೋಗ್ತಾನೆ. ಏನಂದರೆ ನೋಡಪ್ಪ, ಕಿಂಗ್ ಎಲ್ಲಿ ನಿಂತಿರ್ತಾನಲ್ಲ ಅದು ಪ್ಲೇಸ್ ಯಾವುದಪ್ಪ ಅಂದರೆ, ಒಂದು ಸಂಜೀವಿನಿ, ಲಕ್ಷ್ಮಣ ತಾನು ಗಾಯಾಳು ಆದಾಗ, ಯುದ್ಧದಲ್ಲಿ ಗಾಯ ಆದಾಗ, ಸೊ ದೇವರು ಸಂಜೀವಿನಿ ಪರ್ವತನ ತಗೊಂಬಂದ ಈ ರೀತಿಯಾಗಿ ಹೇಳಿದಾಗ, ಆ ಸಂಜೀವಿನಿ ಏನಿತ್ತಲ್ಲ
ಆ ಸಂಜೀವಿನಿ ಇದ್ದ ಜಾಗದಲ್ಲಿ ಒಂದು ನದಿ ಉಗಮ ಆಗಿತ್ತು, ಅದರ ಹೆಸರೇನಪ್ಪ ಅಂದ್ರೆ ವೇದ. ಡ್ಯೂರಿಂಗ್ ದ ಸಮ್ಮರ್ ಗಾಡೆಸ್ ಕೆಪ್ಟ್ ವೇದಾಸ್ ಇನ್ ದ ಶೆಲ್ಟರ್, while during the other season she had her flow past the king's territory, so the king's subject could use it. ಸೊ ಹೇಳ್ತಾನೆ ಸಮ್ಮರ್ ಸೀಸನಲ್ಲಿ ಗಾಡೆಸ್ ಕೆಪ್ಟ್ ವೇದಾಸ್ ಇನ್ ದ ಶೆಲ್ಟರ್. ಸೊ ದೇವರು ವೇದ ನದಿ ವೇದಾಗೆ ಒಂದು ಇರೋಕ್ಕೆ ಜಾಗ ಬೇಕಾಗಿದೆ. ಯಾಕೆಂದರೆ ಬೇರೆ ಸೀಸನ್ಗಳಲ್ಲಿ ಏನಾಗ್ತದೆ, ನದಿ ಹರಿದು ಹೋಗುತ್ತೆ. ಬಟ್ ಸಮ್ಮರ್ ಸೀಸನಲ್ಲಿ ಆ ನೀರನ್ನು ಒಂದು ಕಡೆ ಇರೋಕ್ಕೆ ಒಂದು ತಾಣವನ್ನು ರಾಜ ಅವನ ಆಸ್ಥಾನದಲ್ಲಿ ಮಾಡಿಕೊಟ್ರೆ ಅವನ ಜನರು, ಸಬ್ಜೆಕ್ಟ್ ಅಂದರೆ ಇಲ್ಲ ಅವನ ಪೀಪಲ್ ಅಂತ, ಆ ಜನರು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಆ ದೇವರು ಬಂದು ಅವನಲ್ಲಿ ಹೇಳ್ತಂತೆ. ವೆನ್ ಆಸ್ಕ್ಡ್ ಅಬೌಟ್ ಹಿಸ್ ಡ್ರೀಮ್, ಯಾವಾಗ ಇವನ ಕನಸನ್ನು ಇವನ ಕಥೆಯನ್ನು ಕೇಳಿದ ರಾಜ, ಮಾರಾ ಕ್ಲೈಮ್ಸ್ ದಟ್ ಗಾಡೆಸ್ ಅಪಿಯರ್ಡ್ ಟು ಹಿಮ್ ಇನ್ ದ ಡ್ರೀಮ್ ವೈಲ್ ಹಿ ವಾಸ್ ಸ್ಲೀಪಿಂಗ್ ಇನ್ ಹಿಸ್ ಹಟ್. ಅವನ ಗುಡಿಸಲಲ್ಲಿ ತಾನು ಮಲಗಿದಾಗ ದೇವರು ಅವನ ಕನಸಲ್ಲಿ ಬಂದು ಹೇಳಿರ್ತಕ್ಕಂಥದ್ದು ಇವನು ಹೇಳ್ತಿದ್ದಾನೆ. ಈ ರೀತಿಯಾಗಿ ಹೇಳ್ತೀವಿ. ಹರ್ ಟ್ರೆಸಸ್ ವೇರ್ ಬ್ಲೋಯಿಂಗ್ ಇನ್ ದ ವಿಂಡ್. ಸೊ ಅವಳ ಸೀರೆ ಇದೆಯಲ್ಲ, ಸೊ ಗಾಳಿಯಲ್ಲಿ ಫುಲ್ಲು ಹರಡ್ತಾ ಇತ್ತಂತೆ. ಆ್ಯಂಡ್ ಹರ್ ಓಕೆನಾ. ಹರ್ ಟ್ರೆಸಸ್ ವೇರ್ ಅಂದರೆ ಮೀನ್ಸ್ ಸೀರೆ ಅಂತೇಳಿ, ಅವಳ ಟ್ರೆಸಸ್ ಅಂದರೆ ಜಡೆ ಅಥವಾ ಕೂದಲು, ಓಕೆನಾ, ಕೇಶ ಅಂತ ಹೇಳ್ಬೋದು, ಓಕೆನಾ. ಅವಳ ಕೂದಲು ಗಾಳಿಯಲ್ಲಿ ಹೀಗೆ ಬ್ಲೋ ಆಗ್ತಾಯಿತ್ತು, ಅಂದರೆ ಒಂದು ದೇವರ ಪ್ರತ್ಯಕ್ಷ ಹಿಂಗಾಯಿತು, ಹಿಂಗೆ ಹೇಳ್ತು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಹರ್ ಕಾರನೆಟ್ ವಾಸ್ ಅಡೋನ್ಡ್ ವಿತ್ ದ ಸ್ಟಾರ್ಸ್. ಕೊರೋನೆಟ್ ಅಂದ್ರೆ ಏನು? ಕಿರೀಟ ಅಂತ ಕರಿತೀವಲ್ಲ, ಸೊ ಅದು ಕೊರೋನೆಟ್ಟು ಸ್ಟಾರ್ಗಳಿಂದ ಹೊಂದಿರತಕ್ಕಂಥ, ಓಕೆನಾ. ಇಟ್ ಈಸ್ ಅ ಕ್ರೌನ್ ಅಂತ, ಕಿರೀಟ ಅಂತ ಹೇಳ್ಬೋದು. ಕೊರೋನೆಟ್ ಅವನು ಎಕ್ಸ್ಪ್ಲೈನ್ ಮಾಡ್ತೀನಿ, ದೇವರು ಅವನ ಮುಂದೆ ಯಾವ ರೀತಿ ಪ್ರತ್ಯಕ್ಷ ಆಗಿದ್ದಾನೆ. A ruby and a gold robe braided with lightning. ಸೊ ಅದು ಯಾವ ಥರ ಗೋಲ್ಡ್ ರೋಬ್ ಇತ್ತು, ಶೈನಿಂಗ್ ಇತ್ತು, ಹೊಳಿತಾ ಇತ್ತು. ಈ ಫ್ಲಂಗ್ ಹಿಮ್ಸೆಲ್ಫ್ ಅಟ್ ಹರ್ ಫೀಟ್. ಸೊ ಇಮಿಡಿಯೇಟ್ಲಿ ದೇವ್ರ ಪ್ರತ್ಯಕ್ಷ ಆದ ತಕ್ಷಣ ಅವಳು ಪಾದಕ್ಕೆ ನಮಸ್ಕರಿಸ್ತಾನಂತೆ. ಶಿ ಸೆಡ್ ದ್ಯಾಟ್, ಅವಳು ಹೇಳ್ತಾಳೆ ಏನಂತೇಳಿ, ದ ವೇದ ರಿವರ್ ವಾಸ್ ಅರ್ ಪ್ಲೇ ಥಿಂಗ್. ಸೊ ಅವಳು ನಾನು ವೇದ ರಿವರು ಅಂತೇಳಿ ಹೇಳ್ತಾಳೆ, ಓಕೆನಾ. ಸೊ ಯಾವಾಗ ಅವನು ಹೇಳ್ತಾನೆ, ಈಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ದ ಅಪಿಯರೆನ್ಸ್ ಆಫ್ ಗಾಡೆಸಸ್ ಇನ್ ಈಸ್ ಡ್ರೀಮ್. ಅವನ ಡ್ರೀಮಲ್ಲಿ ಗಾಡೆಸ್ ಅಪಿಯರೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳ್ತಾನೆ. ಶಿ ವಾಂಟೆಡ್ ಟು ಕೀಪ್ ಅವರ್ ಪೆಟ್ ಕೂಲ್ ಇನ್ ದ ಮೌಂಟ್ ಗ್ಲಾಡೆಸ್ ಥ್ರೂಔಟ್ ದ ಸಮ್ಮರ್. ಸೊ ಅವನು ಹೇಳ್ತಾರೆ, ಲಿವಿಂಗ್ ದ ಪೀಪಲ್ ಆ್ಯಂಡ್ ಅರ್ತ್ ಡ್ರೈ ಅಂದರೆ ಅವನು ಯಾವಾಗಲೂ ಕೂಡ ತನ್ನ ಸುತ್ತಮುತ್ತಲಿನ ಜನ ಮತ್ತು ಅಲ್ಲಿರ್ತಕ್ಕಂಥ ಭೂಮಿ ಏನಿದೆ ಅದು ಯಾವತ್ತೂ ಕೂಡ ಡ್ರೈ ಆಗೋಕ್ಕೆ ಬಿಡೋಂಗಿಲ್ಲ, ಯಾವಾಗಲೂ ಅದನ್ನು ಕೂಲಾಗಿ ಇಡಬೇಕು ಅಂತ ಅಲ್ಲಿ ಹೇಳ್ತಾನೆ. ಹಾಗಾಗಿ ನಾನು ನೆಲೆಸೋಕೆ ಒಂದು ನನಗೆ
ಜಾಗ ಬೇಕು, ಒಂದು ಶೆಲ್ಟರ್ ವ್ಯವಸ್ಥೆನ ಮಾಡಬೇಕು. ಹಾಗಾಗಿ ಏನು ಮಾಡಬೇಕು, ಒಂದು ಡ್ಯಾಮನ್ನು ಅಥವಾ ಕೆರೆಯನ್ನು ಕಟ್ಟ್ರಿ ಅನ್ನೋ ಅರ್ಥದಲ್ಲಿ ಹೇಳ್ತಕ್ಕಂಥದ್ದು. ಶಿ ಇನ್ಫಾರ್ಮ್ಡ್ ಮಾರಾ ದ್ಯಾಟ್ ಶಿ ಹ್ಯಾಡ್ ಗಿವನ್ ಇನ್ ಆರ್ಡರ್ಸ್ ಟು ಇನ್ಸ್ಟ್ರಕ್ಟ್ ಇಸ್ ಕಿಂಗ್ ಟು ಬಿಲ್ಡ್ ಅ ಟ್ಯಾಂಕ್ ಆ್ಯಂಡ್ ನಾಟ್ ಅಲೋ ವೇದ ಎಸ್ಕೇಪ್ ದ ವಿಲೇಜ್. ಸೊ ಈ ರೀತಿಯಾಗಿ ದೇವರು ತನ್ನ ಕನಸಲ್ಲಿ ಪ್ರತ್ಯಕ್ಷ ಆಗಿ ಇದನ್ನು ರಾಜನಿಗೆ ಇನ್ಫಾರ್ಮ್ ಮಾಡು, ಸೊ ಯಾವುದೇ ಕಾರಣಕ್ಕೂ ನಾನು ಈ ಊರನ್ನು ಬಿಟ್ಟು ಹೋಗದೇ ಇರೋ ಹಾಗೆ, ತಪ್ಪಿಸ್ಕೊಳ್ಳದೇ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡು ಅಂತೇಳಿ ಹೇಳ್ತಾರೆ. ದೆನ್ ಸೀನ್ 3 ಬಂದು, ಇನ್ ಸೀನ್ 3 ಅ ಮ್ಯಾಸಿವ್ ಟ್ಯಾಂಕ್ ಹ್ಯಾಸ್ ಆಲ್ರೆಡಿ ಬೀನ್ ಕನ್ಸ್ಟ್ರಕ್ಟೆಡ್ ಫಾರ್ ಎ ರಿವರ್ ವೇದ. ಸೊ ಆ್ಯಂಡ್ ಮಾರಾ ಫೇತ್ಫುಲಿ ಲುಕ್ಸ್ ಆಫ್ಟರ್ ಇಟ್. ಸೊ ಈಗೇನು ಮಾಡಿಬಿಟ್ಟಿದ್ದಾರೆ, ಒಂದು ಮ್ಯಾಸಿವ್ ಏನಂದರೆ, ಈಗ ಸೀನ್ 3ನಲ್ಲಿ ಆಲ್ರೆಡಿ ರಿವರ್ ವೇದಾಗೋಸ್ಕರ ಒಂದು ಟ್ಯಾಂಕನ್ನು ಆಲ್ರೆಡಿ ಏನಂದರೆ ಬಿಲ್ಟ್ ಮಾಡಿದ್ದಾರೆ, ಅಂದರೆ ಒಂದು ಕೆರೆಯನ್ನು ಕಟ್ಟಿದ್ದಾರೆ. ಕಟ್ಟೋದಷ್ಟೇ ಅಲ್ಲ, ಮಾರ ಅದನ್ನು ಆ ವಾಚ್ಮ್ಯಾನ್, ಅದರ ಒಂದು ಟ್ಯಾಂಕ್ ಅಥವಾ ಕೆರೆ ಏನಿದೆಯಲ್ಲ ಅದರ ವಾಚ್ಮ್ಯಾನ್ ಅದು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆನ ಮಾರ ಮಾಡ್ತಾ ಇರ್ತಾನೆ. ಈ ಕೀಪ್ಸ್ ಆ್ಯನ್ ಐ ಆನ್ ದೋಸ್ ಹೂ ಕಮ್ ಟು ಫಿಶ್ ಬಟ್ ಈ ಈಸ್ ವಿಲ್ಲಿಂಗ್ ಟು ಓಪನ್ ದ ವಾಟರ್ ಟು ಆಲ್ ಸಬ್ಜೆಕ್ಟ್ಸ್ ಇನ್ accordance with a fishing rod and net full of fish. ಸೊ ಅವನಿಗೇನು, ಈ ಜಸ್ಟ್ ವಾಂಟೆಡ್ ಅಂದರೆ ಯಾರೊಬ್ಬರು ಕೂಡ ಬಂದು ಅಲ್ಲಿ ಮೀನು ಹಿಡಿಯೋದು ಮತ್ತೊಂದು ಮಾಡೋಂಗಿಲ್ಲ. ಈ ಡಸಂಟ್ ವಾಂಟ್ ಎನಿಬಡಿ ವುಡ್ ಕಮ್ ಆ್ಯಂಡ್ ಫಿಶಿಂಗ್ ದ ಫಿಶ್, ಅಂದರೆ ಈ ಡೋಂಟ್ ವಾಂಟ್ ಟು ಫಿಶಿಂಗ್ ಆನ್ ದ ಬ್ಯಾಂಕ್ ಆಫ್ ದ ಏನಲ್ಲಿ ಆನ್ ದ ಲೇಕ್. ಅಲ್ಲಿ ಬಂದು ಯಾರೊಬ್ಬರು ಕೂಡ ಫಿಶಿಂಗ್ ಕೆಲಸವನ್ನು ಮಾಡೋಂಗಿಲ್ಲ. ಬಟ್ ಓನ್ಲಿ ಈಸ್ ವಿಲ್ಲಿಂಗ್ ಟು ಓಪನ್ ದ ವಾಟರ್, ಈಸ್ ವಿಲ್ಲಿಂಗ್ ಟು ಸಪ್ಲೈ ದ ವಾಟರ್ ಟು ಆಲ್ ದ ಪೀಪಲ್, ಎಲ್ಲ ಜನರಿಗೆ. ಯಾವಾಗ ಅಂದರೆ ಅದು ಇನ್ ಅಕಾರ್ಡಿಂಗ್ಸ್ ವಿತ್ ಕಿಂಗ್ಸ್ ರೂಲ್, ರಾಜನ ಒಂದು ಅವನು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡಿದ್ರು ಅದರ ಪ್ರಕಾರ ನೀರನ್ನು ಬಿಡ್ತಕ್ಕಂಥದ್ದು. ಸೊ ಅಕಸ್ಮಾತಾಗಿ ಯಾರು ಒಬ್ಬನಲ್ಲಿ ಮೀನು ಹಿಡಿಯೋಕ್ಕೋ ಮತ್ತೊಂದು ಬಂದಂದರೆ ಸೊ ಅವ್ರನ್ನ ಕ್ಯಾಚ್ ಮಾಡ್ತಕ್ಕಂಥದ್ದು. ಓಕೆನಾ, ಕ್ಯಾಚ್ ಮಾಡಿ ಈ ಟೆಲ್ಸ್ ದ ಮ್ಯಾನ್ ದಟ್ ಇಫ್ ಈಸ್ ಸ್ಪಾಟೆಡ್ ಎವರ್ ಅಗೈನ್ ಐ ವುಡ್ ಫೇಸ್ ಡೈರ್ ಕಾನ್ಸಿಕ್ವೆನ್ಸಸ್. ಅಕಸ್ಮಾತಾಗಿ ಇನ್ನೊಂದು ಸರಿ ನೋಡಿದಂದರೆ ಪರಿಣಾಮ ನೆಟ್ಟಗಿರಲ್ಲ ನೋಡು, ಹಾಗೆ ಹೀಗೆ ಅಂತ ಈ ರೀತಿಯಾಗಿ ಹೇಳ್ತಾರೆ. He asserts that the lake is holy and that it belongs to the goddesses. ಸೊ ಅವನು ಹೇಳ್ತಾನೆ, ಇದು ಪವಿತ್ರವಾದ ನೀರು ಇದು. ಸೊ ಇದು ಗಾಡೆಸಸ್ ದೇವತೆ, ವೇದ ದೇವತೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಸೊ ಹಿಂಗೆ ಯಾರು ಬಂತು ಅವರು ಇಲ್ಲಿ ಮೀನು ಹಿಡಿಯೋದು ಅಪರಾಧ. He makes sure that no one, even the tiger that comes to the lake to quench its thirst, gets injured. ಸೊ ಅವನು ಹೇಳ್ತಾನೆ, ಈವನ್ ಒಂದು ಏನಾದರೂ ಒಂದು ಟೈಗರ್ ಬಂದರೂ ಕೂಡ. ಸೊ ವಾಯ್ಸ್ ಈಸ್ ನಾಟ್ ಸೋ ಕ್ಲಿಯರ್. ನಾವು ಈಗ ಕೇಳಿಸ್ತಾ ಇದೆ? ಸೊ ಈ ಮೇಕ್ ಶ್ಯೂರ್ ದ್ಯಾಟ್ ನೋ ಒನ್, ಅಂದರೆ ಈವನ್ ಟೈಗರ್ ಕೂಡ ಬಂತಂದರೆ ಅದು ಬಂದು ನೀರು ಕುಡಿದು ಹೋಗ್ಬೇಕು ಹೊರತು ಅದರಲ್ಲಿ ಇರ್ತಕ್ಕಂಥ ಜಲಚರ ಪ್ರಾಣಿಗಳನ್ನು ತಿನ್ನೋದು ಮತ್ತೊಂದು ಆಗಂಗಿಲ್ಲ. ಅಕಸ್ಮಾತ್ ಹಂಗೆ ಮಾಡ್ತಂದ್ರೆ ಅದು ಕೂಡ ಇಂಜುರಿ ಆಗೋದಂತ ಖಾಯ ಎಂಬುದು. ಮಾರ ಸೀಕ್ಸ್ ದ ಎಲ್ಪ್ ಆಫ್ ಹಿಸ್ ಸನ್, ಅವನ ಮಗನ್ನ ಕರೀತಾನೆ ಗಂಗಾ, ಅವನ ಮಗನ ಹೆಸರೇನು ಗಂಗಾ, ಟು ಕೀಪ್ ದ ಲೇಕ್ ಇನ್ ಗುಡ್ ಶೇಪ್. So Mara is concerned about lakes growing water levels towards the end of the scene. ಸೊ ಗುಡ್ ಶೇಪಲ್ಲಿ ಇದನ್ನು ಇರಬೇಕು. ಆಮೇಲೆ ಅವನು ಎಂಡ್ ಆಫ್ ದ ಸೀನಲ್ಲಿ ಅಂದರೆ ನೀರಿನ ಲೆವೆಲ್ಲು ಹೆಚ್ಚಿಗೆ ಆಗ್ತಕ್ಕಂಥದ್ದನ್ನ ತಾನು ಕಾಣ್ತಾನೆ. ದೆನ್ ಇನ್ ಕಮಿಂಗ್ ಟು ದ ಸೀನ್ 4, ಮಾರಾ ಅರೈವ್ಸ್ ಟು ದ ಪ್ಯಾಲೇಸ್ ಲೇಟ್ ಅಟ್ ನೈಟ್. ಸೊ ಸೀನ್ 4ನಲ್ಲಿ ಮಾರ ಏನು ಮಾಡ್ತಾನೆ, ಲೇಟ್ ನೈಟು ಪ್ಯಾಲೇಸಿಗೆ ಬರ್ತಾನೆ, ಅಂದರೆ ರಾಜನ ಅರಮನೆಗೆ ಬರ್ತಾನೆ. ಪ್ಯಾನಿಕ್ ಸ್ಟ್ರೈಕನ್
ತುಂಬ ಗಾಬರಿಯಾಗಿರ್ತಾನೆ. ರಿಕ್ವೆಸ್ಟಿಂಗ್ ಪರ್ಮಿಷನ್ ಟು ಸ್ಪೀಕ್ ವಿತ್ ದ ಕಿಂಗ್. ಅಲ್ಲಿರ್ತಕ್ಕಂಥ ಮತ್ತು ದ್ವಾರಪಾಲಕರು ಇರ್ತಾರಲ್ಲ, ಹೇಳ್ತಾನೆ ನಾನು ರಾಜನ ಜೋಡಿ ಮಾತಾಡಬೇಕು ಅಂತ ಹೇಳ್ತಾನೆ. ಮಾರಾ ಹೂ ಈಸ್ ಡ್ರಿಪ್ಪಿಂಗ್ ಇನ್ ವಾಟರ್ ಆ್ಯಂಡ್ ಕವರ್ಡ್ ಇನ್ ಮಕ್. ಸೊ ಫುಲ್ಲು ನೀರಲ್ಲಿ ಕೆಸರಲ್ಲಿ ಬಿದ್ದು ಎಲ್ಲ ಬಾಡಿ ಎಲ್ಲ ಕೆಸರೆಲ್ಲ ಆಗಿರುತ್ತೆ. ಟೆಲ್ಸ್ ದ ಕಿಂಗ್ ದಟ್ ಗಾಡೆಸ್ ಅಪಿಯರ್ ಟು ಹಿಮ್ ಇನ್ ಹಿಸ್ ಡ್ರೀಮ್ ಅಗೈನ್, ಹರ್ ಟ್ರೆಸಸ್ ವೈಲ್ಡ್, ಹರ್ ಹರ್ ಐ ಶೈನಿಂಗ್ ವಿತ್ ಅ ಬಿಜಾರ್ ಲೈಟ್ ಆ್ಯಂಡ್ ಶೀ ಹ್ಯಾಡ್ ಎ ಸೋಲ್. ಅವನು ಹೇಳ್ತಾನೆ, ಇಲ್ಲ ಅವಳು ಗಾಡೆಸ್ ದೇವತೆ ಮತ್ತೆ ನನ್ನ ಕಣ್ಣೆದುರು ಬಂದು ಅವಳು ಅಪೇರ್ ಆದ್ಲು. ಅಪೇರ್ ಆಗಿ ಏನಂದರೆ ಅವಳು ಈಗೇನು ಮಾಡಿದೆ, ಕೂದಲೆಲ್ಲ ಚೆಲ್ಲು ಹೊಡೆದಿದೆ. ಅಂದರೆ ಅವಾಗ ಏನಾಗ್ತು, ಗಾಳಿಯಲ್ಲಿ ಹಾರಾಡ್ತಿತ್ತು, ಬಟ್ ಈಗ ಆ ರೀತಿ ಇಲ್ಲ. ಆ ರೈ ಶೈನಿಂಗ್ ವಿತ್ ಬಿಜಾರ್ ಲೈಟ್. ಸೊ ಅದನ್ನು ನೋಡಿದರೆ ಅವಳ ಕಣ್ಣುಗಳ ಒಳಪನ್ನು ನೋಡಿದರೆ ಭಯನೇ ಆಗುತ್ತೆ. ಶಿ ಹ್ಯಾಡ್ ಅ ಬಿಜಾರ್ ಅಂದರೆ ವಿಚಿತ್ರವಾಗಿ, ನಾಟ್ ಟು ಈಸಿ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಶಿ ಹ್ಯಾಡ್ ಅ ಸೋಡ್, ಮತ್ತು ಕೈಯಲ್ಲಿ ಖಡ್ಗವನ್ನು ಕೂಡ ಹಿಡಿದಿದ್ದಾಳೆ. ಆ್ಯಂಡ್ ಶಿ ವಾಂಟ್ ಮಾರಾ ಅಬೌಟ್ ದ ವೇ ದ ಓವರ್ಫ್ಲೋಯಿಂಗ್ ದ ಲೇಕ್ಸ್ ಬ್ಯಾಂಕ್ಸ್ ಡ್ಯೂ ಟು ಟೊನೆನ್ಷಿಯಲ್ ರೈನ್. ಸೊ ಅವ್ರು ಬಂದು, ನೋಡಪ್ಪ ಮಳೆ ಹೆಚ್ಚಿಗೆ ಆಗಿ ಪ್ರವಾಹ ಆಗೋದ್ರಿಂದ ಪ್ರವಾಹ ಆಗೋ ಸೂಚನೆ ಇದೆ. ಸೊ ಹಾಗಾಗಿ ಮಾರಾಗೆ ಬಂದು ಅವಳು ವಾರ್ ಮಾಡ್ತಾಳೆ. ಈವನ್ ವೆನ್ ಮಾರಾ ಇನ್ಫಾರ್ಮ್ ಅರ್ ದ್ಯಾಟ್ ದ ಬ್ಯಾಂಕ್ ಹ್ಯಾಡ್ ಬೀನ್ ಕ್ರಿಯೇಟೆಡ್ ಅಟ್ ಅರ್ ಸಜೆಷನ್. ಸೊ ನಿನ್ನ ಪ್ರಕಾರನೇ ನೀನು ಹೇಳಿದಂಗೆ ನಾವು ಕಟ್ಟೆಯನ್ನು ಕಟ್ಟಿದ್ದೇವೆ, ಕೆರೆಯನ್ನು ಕಟ್ಟಿಸಿದ್ದೀವಲ್ಲ, ಇದರಲ್ಲಿ ನಮ್ಮದೇನು ತಪ್ಪಿದೆ. ಶಿ ಹ್ಯಾಡ್ ರೆಫ್ಯೂಸ್ ಟು ಬಡ್ಸ್. ಇಲ್ಲ, ನನಗೀಗ ಇಷ್ಟ ಆಗಿಲ್ಲ ಅದು. ಐ ಡೋಂಟ್ ವಾಂಟ್ ವಿಶ್ ಟು ಬಿ ಇಯರ್, ಐ ಜಸ್ಟ್ ವಾಂಟೆಡ್ ಟು ಓವರ್ಫ್ಲೋ. ನಾನು ಅರ್ದು ಹೋಗ್ಬೇಕಂತ ಇದು ಡಿಸೈಡ್ ಮಾಡೀನಿ ಅಂತ ಹೇಳ್ತೇನೆ. ಆ್ಯಂಡ್ ಶಿ ಡಿಕ್ಲೇರ್ಡ್ ದ್ಯಾಟ್ ಶಿ ವುಡ್ ಇಮ್ಮಿಡಿಯೇಟ್ಲಿ ಡೆಮಾಲಿಷ್ ದ ಟ್ಯಾಂಕ್. ಸೊ ಅವಳು ಡಿಕ್ಲೇರ್ ಮಾಡ್ತಾಳಂತೆ ಏನಂತೇಳಿ, ಸೊ ಇಮ್ಮಿಡಿಯೇಟ್ಲಿ ನಾನು ಟ್ಯಾಂಕನ್ನು ಡೆಮಾಲಿಷ್ ಮಾಡ್ತೇನೆ. ಆ್ಯಂಡ್ ವೇದ ವುಡ್ ಬಿ ಹರ್ ಪೆಟ್. ವೇದ ನನ್ನ ಪೆಟ್ ಅವಳು. ಮಾರಾ ಟ್ರೈ ಟು ಪರ್ಸ್ಯೂಡ್ ಹರ್ ಟು ರಿಫ್ರೈನ್ ಫ್ರಮ್ ಡೂಯಿಂಗ್ ಸೊ. ಇಲ್ಲ ತಾಯಿ, ಆ ರೀತಿ ಮಾಡಬೇಡ. ಸೊ ಈ ರೀತಿ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ, ಜನ ಸತ್ತೋಗಿಬಿಡ್ತಾರೆ, ನೀರಿನ ತೊಂದರೆ ಆಯಿತು ಅಂದರೆ ಭಾಳ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಅವಳನ್ನು ಬೇಡ್ಕೊಳ್ತಾನೆ. ದ ಗಾಡೆಸ್ ಆನ್ ದ ಅದರ್ ಹ್ಯಾಂಡ್ ವಾಸ್ adamant and in a destructive mood according to Mara. ಸೊ ಇಲ್ಲ, ನಾನು ಕೇಳೋದಿಲ್ಲ, ಯಾರ ಮಾತು ಕೇಳೋಲ್ಲ, ನಾನು ಅದನ್ನು ಡೆಮಾಲಿಷ್ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತೇನೆ. ಲೇಟರ್ ಈ prostrated himself in front of her and pleaded her to let him inform the king about it. ಸೊ ಅವನು ಹೇಳ್ತಾನೆ, ಇಲ್ಲ ನನ್ನನ್ನು ಹಾಗಾದರೆ ತಡಿತಾಯಿ, ನಾನು ಇದನ್ನು ರಾಜನಿಗೆ ಹೋಗಿ ತಿಳಿಸ್ಲೇಬೇಕು. ಐ ಜಸ್ಟ್ ವಾಂಟೆಡ್ ಟು ಗೋ ಅಂಡ್ ಇನ್ಫಾರ್ಮ್ ದ ಕಿಂಗಿಗೆ ಹೋಗಿ ಇದನ್ನು ತಿಳಿಸ್ತಾನೆ. ಸೊ ಅಲ್ಲಿವರೆಗೂ ಈ ರಿಕ್ವೆಸ್ಟೆಡ್ ಆರ್ ಟು ವೆಯ್ಟ್ ಟಿಲ್ ಈ ಕಮ್ಸ್ ಬ್ಯಾಕ್. ಸೊ ಹಾಗಾಗಿ ಅವನು ಹೇಳ್ತಾನೆ, ಸೊ ಅಲ್ಲಿವರೆಗೂ ನೀನು ಯಾವುದೇ ಕಾರಣಕ್ಕೆ ಇದನ್ನು ಡೆಮಾಲಿಷ್ ಮಾಡೋಂಗಿಲ್ಲ, ಮತ್ತು ನಾನು ವಾಪಸ್ ಬರೋವರೆಗೂ ಇಲ್ಲಿ ಏನೂ ತೊಂದರೆ ಆಗಲಿಲ್ಲಂಗೆ ನೀನು ಸೊ ವೆಯ್ಟ್ ಮಾಡಬೇಕು ಅಂಥೇಳಿ ಒಂದು ಭಾಷೆಯನ್ನು ಮಾತನ್ನು ತೊಗೊಂಡು ಏನು ಮಾಡ್ತಾನೆ, ಓಕೆ ಶಿ ಕನ್ಸೆಂಟೆಡ್ ಟು ಈಸ್ ರಿಕ್ವೆಸ್ಟ್. ಓಕೆ ಆಯಿತು ಅಂತೇಳಿ ಒಪ್ಕೊಳ್ತಾನೆ. ಯಾರು? ದೇವತೆ. Even as the king prepares to inform his subjects to the approaching flood and tragedy, he claims that goddesses swore not to overflow until Mara returned, and that the king might prevent Mara's return by executing him. ಅವನೇನು ಹೇಳ್ತಾನೆ, ಈಗ ದೇವತೆ ನನಗೊಂದು ಮಾತು ಕೊಟ್ಟಿದ್ದಾಳೆ. ಏನಂತ ಮಾತು ಕೊಟ್ಟಿದ್ದಾಳೆ? ನಾನು ವಾಪಸ್ ಬರೋವರೆಗೂ ಅಂಟಿಲ್ ಐ ರಿಟರ್ನ್ ಶಿ ವೋಂಟ್ ಡೂ ಎನಿಥಿಂಗ್ ಅಂತ ಕೊಟ್ಟಿದ್ದಾಳೆ. ಹಾಗಾಗಿ ಬೆಸ್ಟ್ ಸಜೆಷನ್ ಅಥವಾ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ, ನೀವು ನನ್ನ ತಲೆಯನ್ನು ಕಡಿದ್ಬಿಡ್ರಿ ಅಂತೇಳಿ ಅವನು ರಾಜನಿಗೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾನೆ. ಮಾರಾ ಅರ್ಜಸ್ಟ್ ದ ಕಿಂಗ್ಸ್ ಟು salvage the situation by chopping off his head. As a result, Mara willingly sacrificed himself for the sake of the king and his subjects. So as a result ಏನಂದರೆ, ರಾಜ ಅವನ ತಲೆನ ಕಡಿತಾರೆ ರಾಜನಿಗೋಸ್ಕರ, ಆ ರಾಜ್ಯದ ಜನರಿಗೋಸ್ಕರ ಅವನೇನು ಮಾಡ್ತಾನೆ, ತನ್ನನ್ನು ತಾನು ಅರ್ಪಿಸ್ಕೊಳ್ತಾನೆ. His sole desire was that his son be chosen as the next watchman of the lake. ಅವನ ಡಿಸೈರ್ ಏನಂದರೆ, ಮತ್ತೆ ಒಂದು ಭಾಷೆಯನ್ನು ತಗೊಳ್ಳಿ, ನಾನು ಸತ್ತ ಮೇಲೆ ನನ್ನ ಮಗನೇ ಆ ಒಂದು ಲೇಕ್ನ ವಾಚ್ಮ್ಯಾನ್ ಆಗಬೇಕು. ಫಾಲೋಡ್ ಬೈ ಈಸ್ ಗ್ರ್ಯಾಂಡ್ ಸನ್ ಆ್ಯಂಡ್ ಗ್ರೇಟ್ ಸನ್ಸ್. ಸೊ ನನ್ನ ಮಗನಿಂದ ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಈ ರೀತಿಯಾಗಿ ಅದು ನಮ್ಮ ಮನೆತನದವರೇ
ಆ ಒಂದು ಕೆರೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಕಾಯಕವನ್ನು ಮಾಡಬೇಕು ಅಂತಲ್ಲಿ ಹೇಳ್ತಾನೆ. ಸೀನ್ 5 ಬಂದುಬಿಟ್ರೆ, ಇನ್ ಸೀನ್ 5 ಗಂಗಾ ಈಸ್ ಸೀನ್ ಲುಕಿಂಗ್ ಆಫ್ಟರ್ ದ ಲೇಕ್ ಆ್ಯಂಡ್ ಟೆಲ್ಲಿಂಗ್ ಇಸ್ ಸನ್ ಹೌ ಈ ಟುಕ್ ಅಪ್ ಹಿಸ್ ಫಾದರ್ಸ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈಗ ಗಂಗಾ ಏನು ಮಾಡ್ತಾನೆ, ತಾನು ತನ್ನ ಮಗನ ಜೊತೆಗಿದ್ದಾನೆ ಈಗ. ಸೊ ತನ್ನ ಮಗನ ಜೊತೆಗಿದ್ದಾನೆ, ಅದನ್ನು ಕೆರೆಯನ್ನು ನೋಡ್ಕೊಳ್ತಾನೆ ಮತ್ತು ಹೇಳ್ತಾನೆ ಸೊ ಯಾವ ರೀತಿ ತಾನು ಇದರ ರೆಸ್ಪಾನ್ಸಿಬಿಲಿಟಿಯನ್ನು ತಾನು ನಿಭಾಯಿಸ್ತಾ ಇದ್ದೀನಿ, ಏನು ತನ್ನ ತಂದೆಯ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾನೆ. ಈ ಆಲ್ಸೋ ಟೆಲ್ಸ್ ಹಿಮ್ ದ್ಯಾಟ್ ದ ಲೇಕ್ ವಾಚಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಪಾಸ್ಡ್ ಆನ್ ಫ್ರಮ್ ಗಂಗಾ ಟು ಹಿಸ್ ಸನ್ ಆ್ಯಂಡ್ ಸಬ್ಸಿಕ್ವೆಂಟ್ ಜನ್ರೇಷನ್. ಅವನು ಹೇಳ್ತಾನೆ, ನೋಡಪ್ಪ ಇದು ನನ್ನಿಂದ ನೆಕ್ಸ್ಟಿಂದ ಹಿಂಗೆ ನಮ್ಮ ಜನ್ರೇಷನ್ ಟು ಜನ್ರೇಷನ್ ನಮ್ಮ ಫ್ಯಾಮಿಲಿಯವರು ಇದನ್ನು ನಡೆಸಬೇಕು, ಇದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು. ದ ಕಿಂಗ್ ಪರ್ಸ್ನಲಿ ವಿಸಿಟೆಡ್ ಗಂಗಾ ಟು ಇನ್ಫಾರ್ಮ್ ಹಿಮ್ ದ್ಯಾಟ್ ಹಿಸ್ ಫಾದರ್ ವಾಸ್ ನೋ ಲಾಂಗರ್ ಅಲೈವ್. ಸೊ ಅವನ ಫಾದರು ಬದುಕಿಲ್ಲ ಅನ್ನೋದನ್ನು ಹೇಳ್ತಾನೆ ಪರ್ಸ್ನಲಿ ಬಂದು. ದ ಕಿಂಗ್ ಡಿಮ್ಯಾಂಡೆಡ್ ದ ಗಂಗಾ ಟೇಕ್ ಅಪ್ ಹಿಸ್ ಫಾದರ್ಸ್ ರೆಸ್ಪಾನ್ಸಿಬಿಲಿಟೀಸ್ ರೈಟ್ ಅವೇ. ನೋಡಪ್ಪ ಎಲ್ಲ ಜವಾಬ್ದಾರಿ ನೀನೇ ತೊಗೋಬೇಕಂತ ನನ್ನ ಮಗ ಬಂದು ಹೇಳ್ತಾನೆ. ದ ಕಿಂಗ್ ಆಲ್ಸೋ ಬಿಲ್ಡ್ ಅ ಶೈನ್ ವಿತ್ 2 sculptures ಆಫ್ ಮಾರಾ, one of the guardian goddesses on the top pedestal and the other of the Mara just underneath it. ಸೊ ಒಂದು ಗುಡಿಯನ್ನು ಕಟ್ತಾನೆ, ಗುಡಿಯಲ್ಲಿ ಆ ದೇವರು ಗಾಡೆಸಸ್ ದೇವರು ಇದೆಯಲ್ಲ ಆ ದೇವರಿಗೋಸ್ಕರ ಕಟ್ತಾನೆ. ಮೇಲೆ ದೇವರು ಒಂದು, ಆಮೇಲೆ ಕೆಳಗೆ ಇವನು ಮಾರ. ಸೊ ಇಬ್ಬರಿಗೂ ಸೇರಿ ಗುಡಿಯನ್ನು ಕಟ್ತಾನೆ. ಸೊ ಈ ರೀತಿಯಾಗಿ ಕಟ್ತಾನೆ, ಹಿಂಗೆ ಈ ರೀತಿಯಾಗಿ ಓಕೆನಾ ಕಟ್ಟಿ ಗುಡಿ ಅಥವಾ ಶ್ರೈನ್ ಅಂತ ಅನ್ಬೋದು. ಇಲ್ಲಿ ಶ್ರೈನ್ ಅಂದರೆ ಕಳಶ ಅಂತ ಆಗುತ್ತೆ, ಬಟ್ ಇದು ಗುಡಿ ಅಂತ ಇಲ್ಲಿ ಓಕೆನಾ. ದೆನ್ ದ ಕಿಂಗ್ ಆರ್ಡರ್ಡ್ ದಟ್ ದೇ ಮಸ್ಟ್ ಬಿ ವರ್ಷಿಪ್ಡ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅದು ಪೂಜೆ ನಡೆಸ್ತಾ ಇರಬೇಕು. ಹಂಡ್ರೆಡ್ಸ್ ಆಫ್ ಪೀಪಲ್ ವುಡ್ ಗ್ಯಾದರ್ ಟು ವರ್ಷಿಪ್ ಫ್ರಮ್ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಪ್ರಪಂಚದಾದ್ಯಂತ ನೂರಾರು ಜನರಲ್ಲಿ ಬರ್ತಾರೆ. ಆ್ಯಸ್ ಅ ರಿಸಲ್ಟ್ ಮಾರಾ ಓಮ್ ದ ಲೋಕಲ್ ಹೆಡ್ಮ್ಯಾನ್ ರಿಗಾರ್ಡೆಡ್ ಆ್ಯಸ್ ಅ ಲುನೆಟಿಕ್ ವಾಸ್ ವರ್ಷಿಪ್ಡ್ ಬೈ ದ ಟೆನ್ಸ್ ಆಫ್ ದ ಥೌಸಂಡ್ಸ್ ಆಫ್ ಪೀಪಲ್. ಸೊ ಅಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯ ಈಗ ಒಂದು ದೇವರಾಗಿ ಎಲ್ಲರಲ್ಲೂ ಪೂಜಿಸೋಕ್ಕೆ ಅರ್ಹನಾಗಿದ್ದಾನೆ. ಎಲ್ಲರೂ ಕೂಡ ಅವನನ್ನು ಪೂಜಿಸೋಕ್ಕೆ ಪ್ರಾರಂಭಗೊಳಿಸಿ. ನೋಡಿ, ಒಬ್ಬ ವ್ಯಕ್ತಿ ಯಾವ ರೀತಿ ತಾನು ಜೀವನವನ್ನು ಜನರಿಗೋಸ್ಕರ, ಅಲ್ಲಿನ ರಾಜನಿಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಕನ್ಕ್ಲೂಷನ್ ಪಾರ್ಟಿಗೆ ಬಂದುಬಿಟ್ರೆ, ಮಾರಾ ಡಿಪಿಕ್ಟ್ಸ್ a simple, respectable and dedicated villager who does his job loyally. Folklore is prevalent throughout the narrative. The story also sends a message to the readers emphasizing the need of maintaining our valuable natural resources for human survival. In this way, Arkanarayan accentuates the ethical ideals associated with our ancestors, traditions and beliefs. ಅಂದರೆ ಮಾರಾ ಡಿಪಿಕ್ ಸಿಂಪಲ್, ರೆಸ್ಪೆಕ್ಟೇಬಲ್ ಆ್ಯಂಡ್ ಡೆಡಿಕೇಟೆಡ್ ವಿಲೇಜರ್. ಸೊ ಯಾರು ಅಂದರೆ ಆ ವ್ಯಕ್ತಿ ತನ್ನ ಜಾಬನ್ನು ಎಷ್ಟು ಲಾಯಲ್ ಆಗಿ ಥ್ರೋ ಮಾಡಿದ್ದಾನೆ ಮತ್ತು ಕಂಪ್ಲೀಟಾಗಿ ಥ್ರೋಟ್ ದ ಸ್ಟೋರಿ ಒಂದು ಜಾನಪದ ಅಥವಾ ಒಂದು ದೇಸಿ ಅಥವಾ ಭಾರತೀಯತೆಯ ಸಂಸ್ಕೃತಿಯನ್ನು ಎತ್ತಿಡ್ತೀವಿ. ಜನ ಎಷ್ಟು ಅಂದರೆ ಒಂದು ಮೆಸೇಜನ್ನು ಕೊಡ್ತಕ್ಕಂಥದ್ದು. ಸೊ ಅಂದರೆ ಹೌ ವಿ ಶುಡ್ ಮೇಂಟೈನ್ ಅವರ್ ವ್ಯಾಲ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್ ಫಾರ್ ಹ್ಯೂಮನ್ ಸರ್ವೈವಲ್, ಹೌ ಟು ರೆಸ್ಪೆಕ್ಟ್ ಆ್ಯಂಡ್ ಹೌ ಟು ಪ್ರೊಟೆಕ್ಟ್ ದೆಮ್ ಅನ್ನೋದನ್ನು ಇಲ್ಲಿ ಒಂದು ಮೆಸೇಜನ್ನು ಇಲ್ಲಿ ಹೇಳ್ಕೊಳ್ತಾ ಹೋಗ್ತಕ್ಕಂಥ. ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ the watchman of the lake. So those who are watching for the first time, please like the video, share the video and subscribe the channel. For more updates, join us in Telegram, link is given in the description. Okay, thank you for watching. Keep supporting like this. So ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. Thank you for watching. Okay, so if you have any doubts you can ask me now. ಏನಾದ್ರು ಡೌಟ್ಸ್ ಇದೆ you can comment. ಓಕೆನಾ, ಕಮೆಂಟ್ ಅಥವಾ ನಿಮ್ಮ ಇದರಲ್ಲಿ ಕೂಡ ನೀವು ಟೆಕ್ಸ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಲೈಕ್ ದಿಸ್.